ನಮ್ಮ ಸರ್ಕಾರಿ ಶಾಲೆಯ ಗ್ರಾಮೀಣ ಪ್ರತಿಭೆ. ತುಂಬಾ ಬಡತನದ ಕುಟುಂಬದಲ್ಲಿ ಬಂದಿರತಕ್ಕಂಥ ವ್ಯಕ್ತಿ ಈ ಮಟ್ಟದಲ್ಲಿ ಬೆಳೆದಿದ್ದಾರೆ ಅಂತಂದ್ರೆ ಹೆಮ್ಮೆ ವಿಚಾರ. ತುಂಬಾ ಖುಷಿ ಆಗುತ್ತೆ. ಈಗ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವ್ಯಕ್ತಿ ಆಗಿದ್ದಾನೆ ಅಂತಂದ್ರೆ ನಮ್ಗೆ ಖುಷಿ ಅಲ್ವಾ? ಒಬ್ಬ ವಿಜ್ಞಾನಿಯೋ, ಒಬ್ಬ ಪ್ರಖ್ಯಾತ ತತ್ವಜ್ಞಾನಿಯೋ ಯಾವ ರೀತಿ ಆದರ್ಶ ವ್ಯಕ್ತಿಗಳಾಗ್ತಾರೆ, ಆ ರೀತಿ ಆಗ್ಬಿಟ್ಟಾರೆ ನಮ್ಮ ಶಾಲೆಯಲ್ಲಿ ಗಿಲ್ಲಿ ಅಂತಂದ್ರೆ ಮಕ್ಕಳುಗಳಿಗೆ. ಅವನೇ ಒಂಥರ ನಮ್ಮ ಮಕ್ಕಳಿಗೆ ಮಾದರಿ. ಗಿಲ್ಲಿ ಗೆದ್ದಪ್ಪ, ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಮತ್ತೆ ಅವನ ಜನ ಬೆಂಬಲ ನೋಡಿದ್ರೆ ಅವ್ನು ಗೆದ್ದಾಗಿದೆ ಅಂತ ನನ್ನ ಭಾವನೆ. ಗೆಲ್ತೇನೆ. ತುಂಬ ಖುಷಿ ಆಗುತ್ತೆ. ಯಾಕೆಂತಂದ್ರೆ ನಮ್ಮ ಗ್ರಾಮೀಣ ಪ್ರತಿಭೆ ಅದು ನಮ್ಮ ಶಾಲೆಯಲ್ಲಿ ಓದಂತ ವಿದ್ಯಾರ್ಥಿ ಈಗ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥ ವ್ಯಕ್ತಿ ಆಗಿದ್ದಾನೆ ಅಂತಂದ್ರೆ ನಮ್ಗೆ ಖುಷಿ ಅಲ್ವಾ? ತುಂಬ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ಈ ಶಾಲೆಯಲ್ಲಿ ಓದಿದ್ದಾನಲ್ಲ ಅಂತೇಳಿ. ಅದರಲ್ಲೂ ನಮ್ಮ ಸರ್ಕಾರಿ ಶಾಲೆಯ ಗ್ರಾಮೀಣ ಪ್ರತಿಭೆ. ತುಂಬ ಬಡತನದ ಕುಟುಂಬದಲ್ಲಿ ಬಂದಿರತಕ್ಕಂಥ ವ್ಯಕ್ತಿ ಈ ಮಟ್ಟದಲ್ಲಿ ಬೆಳೆದಿದ್ದಾರೆ ಅಂತಂದ್ರೆ ಹೆಮ್ಮೆ ವಿಚಾರ. ಸ್ಟೂಡೆಂಟ್ಗಳಿಗೆಲ್ಲ ಯಾವ ರೀತಿ ಮಾದರಿ ಆಗಿದ್ದಾರೆ ಸರ್ ಗಿಲ್ಲಿ ಅವರು? ಬಹಳಷ್ಟು ಡೈಲಾಗ್ಗಳೆಲ್ಲ ಹೇಳ್ತಿದ್ರು ಮಕ್ಳುಗಳು. ತುಂಬ ಹೇಳ್ತಾರೆ. ಯಾಕೆಂತಂದ್ರೆ ಇವಾಗ ಒಬ್ಬ ವಿಜ್ಞಾನಿಯೋ, ಒಬ್ಬ ಪ್ರಖ್ಯಾತ ತತ್ವಜ್ಞಾನಿಯೋ ಯಾವ ರೀತಿ ಆದರ್ಶ ವ್ಯಕ್ತಿಗಳಾಗ್ತಾರೆ, ಆ ರೀತಿ ಆಗ್ಬಿಟ್ಟಾರೆ ನಮ್ಮ ಶಾಲೆಯಲ್ಲಿ ಗಿಲ್ಲಿ ಅಂತಂದ್ರೆ ಮಕ್ಕಳುಗಳಿಗೆ. ಅವನೇ ಒಂಥರ ನಮ್ಮ ಮಕ್ಕಳಿಗೆ ಮಾದರಿ. ಕೆಲವು ಮಕ್ಕಳು 2ನೇ ಕ್ಲಾಸ್ ಮಗು ಕೆಪ್ಪಾಚಾರಿ ಅಂತ ಹೇಳಿ ಆ ಮಗು ನೇನಾಗಬೇಕು ಅಂತ ಬೇರೆ ಮಾಧ್ಯಮದ ಪ್ರಶ್ನೆ ಮಾಡಿದಾಗ ನಾ ಗಿಲ್ಲಿ ನಟನ ಆಗಬೇಕು, ಗಿಲ್ಲಿ ಥರ ನಟನ ಆಗಬೇಕು ಅನ್ನೋ ತಮ್ಮ ಮನದಾಳ ಮಾತನ್ನ ಹಂಚ್ಕೊತೇವೆ. ಅದೇ ರೀತಿ ಹಲವಾರು ಮಕ್ಕಳುಗಳು ಕೂಡ ಗಿಲ್ಲಿನೇ ಮಾದರಿ ಆಗ್ತಾ ಇದ್ದಾರೆ ಮಕ್ಕಳು. ಏನ್ ಹೇಳ್ತಾರೆ ಸರ್ ಗಿಲ್ಲಿಗೆ? ಗಿಲ್ಲಿ ಗೆದ್ದಪ್ಪ, ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಮತ್ತೆ ಗೆಲ್ಲುವ ಹತ್ತಿರದಲ್ಲಿ ಅಂತ ನೀವು ಮೊನ್ನೆ ಸುಮಾರು ಚಾನಲ್ಗಳು ಹೇಳ್ತಾರೆ. ಆದರೆ ನಮ್ಮ ಇಲ್ಲಿ ಸ್ಥಳೀಯವಾಗಿ ಮತ್ತೆ ಅವನ ವೋಟಿಂಗ್ಸು, ಅವನ ಜನ ಬೆಂಬಲ ನೋಡಿದ್ರೆ ಅವ್ನು ಗೆದ್ದಾಗಿದೆ ಅಂತ ನನ್ನ ಭಾವನೆ. ಗೆಲ್ತೇನೆ. ಗೆದ್ದು ಬಾ ಅಂತೇಳಿ ಹಾರೈಸ್ತೀನಿ, ಆಶಿಸ್ತೀನಿ, ಆಶೀರ್ವದಿಸ್ತೀನಿ.